ರಣ ಬಿಸಿಲು ಸುಡುತ್ತಿರಲು ಒಡಲು, ಜಾತಿಯ ರಣ ಬಿಸಿಲು ಸುಡುತ್ತಿರಲು ಒಡಲು, ಬೀಸಿದೆ ತಂಗಾಳಿ ಎಲ್ಲೆಡೆಗೆ, ಬೀಸಿದೆ ತಂಗಾಳಿ ಎಲ್ಲೆಡೆಗೆ, ಬಂಧುತ್ವದೆಡೆಗೆ ಅರಿವು ಭಾರತದ ಕಡೆಗೆ, ಬಂಧುತ್ವದೆಡೆಗೆ किया है। इसीलिए मैं गर्व से बात करता हूँ। मैं तो एक सन्यासी हूँ, मैं एक बौद्ध मोंक्स हूँ। आज मुझे बहुत खुशी मिल रहा है कि आज ऐसी जगह मैं आया हूँ जहाँ की जाति निर्मूलन का जो अपने जो प्रोग्राम बना है, तो सही तो ये बात है कि जाति नाम की दो जाति है, एक स्त्री है एक पुरुष है। जब सृष्टि में जन्म लेता है जात पकड़ के नहीं लेता है, वो तो 33 कोटि भगवान में जात नहीं है, खाली एक जात है, तो एक स्त्री है पुरुष है। वो मार्फत से अपन ये जो प्रोग्राम बना है, अपन एक रास्ते पे सीधा सीधा चल रहे हैं। जो बाबा साहब ने जो रास्ता बताया है, भगवान बुद्ध ने जो मध्यम मार्ग बताया है। ಗ್ರಾಮಸ್ಥರೇ, ಬಹಳ ಖುಷಿ ಆಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ತುಂಬ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಸುಮಾರಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ, ನಾವು ಕೂಡ ಭಾಗವಹಿಸ್ತಾ ಇರ್ತೀವಿ. ಆದರೆ ಇಂತಹ ಕಾರ್ಯಕ್ರಮ ತುಂಬ ವಿಭಿನ್ನ, ವಿರಳ. ಈ ಥರದ ಒಂದು ಸಮಾಜವನ್ನು ತಿದ್ದುವಂತಹ, ಮಾನವೀಯ ಮೌಲ್ಯಗಳನ್ನು ಹೇಳುವಂತಹ ಶಿಕ್ಷಣ ಬೇರೆ ಯಾವುದೇ ಶಾಲಾ ಕಾಲೇಜುಗಳಿಗಿಂತಲೂ ಹೆಚ್ಚಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಿಗ್ತಾ ಇದೆ. ಬೆಳಗಿಂದ ನಾನು ಈ ಅರಿವು ಭಾರತ ಕಾರ್ಯಕ್ರಮಕ್ಕೆ ಇದು 2ನೇ ಅವಳು. ನಾನು ಫಸ್ಟ್ ಬೆಳಪನಹಳ್ಳಿಯಲ್ಲಿ ಭಾಗವಹಿಸಿದ್ದೆ, ಇವತ್ತು ಇಲ್ಲಿ. ಮತ್ತು ಈ ಹಳ್ಳಿ ಕೂಡ ನಾನು ಫಸ್ಟ್ ಟೈಮ್ ಭೇಟಿ ಮಾಡಿರೋಂಥದ್ದು. ನನಗೆ ಈ ಬೆಳಗಿಂದ ನೋಡಿ ಅಂತ ಅನಿಸಿದ್ದೇನೆಂದರೆ, ಬಹಳ ಖುಷಿ. ನಮ್ಮ ಜೀವ ಸಂಕುಲ ಇರಬೇಕು ಅಂತಂದರೆ ನಮಗೆ ಪ್ರಕೃತಿ ಬಹಳ ಮುಖ್ಯ. ಹಾಗಾಗಿ ದಯಮಾಡಿ ಆ ಗಿಡಗಳನ್ನು ರಕ್ಷಣೆ ಮಾಡಿ ಮತ್ತು ಅದಕ್ಕೆ ನೀರೆರೆದು ಅದನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ ಈ ಅವಕಾಶವನ್ನು ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳು. ನೆರೆದಿರುವ ಎಲ್ಲರಿಗೂ ಮತ್ತು ಈ ಪತ್ರಕರ್ತರಿಗೂ ಎಲ್ಲರಿಗೂ ವಂದಿಸುತ್ತಾ, ಈ ಒಂದು ಹಳ್ಳಿಯಲ್ಲಿ ಬೆಳಿಗ್ಗಿಂದ ಜನ ಹೇಳ್ತಾ ಇದ್ದಾರೆ ನಮ್ಗೆ ಕುಡಿಯೋಕ್ಕೆ ನೀರೇ ಇಲ್ಲ ಅಂತ ಇದ್ರು. ಬಹುಶಃ ರೋಡ್ ಹಾಕಿದಿರ ಇದ್ರೆ ನೀರು ಇರ್ತಾ ಇರ್ತೇನೋ ಅನಿಸ್ತದೆ. ನಾವು 99ರಲ್ಲಿ ಕೋಲಾರಲ್ಲಿ ನೀರು ಇಲ್ದಿರ ಇರೋವಾಗ ಇಲ್ಲಿ ಗಾಡಿನಲ್ಲಿ ಬಂದು ನೀರು ಎತ್ಕೊಂಡೋಗಿ ಒಂದು 5-6 ವರ್ಷ ಕುಡ್ದಿದ್ದೀವಿ. ಆದರೆ ಇವತ್ತು ಬೆಳಿಗ್ಗೆ ಸುಮಾರು ಜನ ನಮ್ಮನ್ನು ಕೂಡ ಅಸ್ಪೃಶ್ಯತೆಗೆ ಒಳಗಾಗಿರ್ತಂಥ ಒಬ್ಬ ದಾರ್ಶನಿಕ ಅನ್ನತಕ್ಕಂಥ. ಅಷ್ಟೇ ಅಲ್ಲದೆ ಗೌಡರು ಕೂಡ, ನಾವೆಲ್ಲರೂ ಕೂಡ ಗೌಡರು, ರೆಡ್ಡಿಸ್ ಎಲ್ಲ ಕೂಡ ನಾವು ಕೂಡ ಅಸ್ಪೃಶ್ಯರಿಗಿಂತ ಮೇಲ್ಪಟ್ಟಿರೋರು, ನಾವೆಲ್ಲ ಕೂಡ ಮೇಲ್ಜಾತಿ ಅಂತ ನಾವು ಹೇಳ್ಕೊಂತೀವಿ. ಆದರೆ ವೇಮಣ್ಣನೂ ಕೂಡ ಸಹ ಈ ಅಸ್ಪೃಶ್ಯತೆಯೇ ಬಿಟ್ಟಿಲ್ಲ. ಈ ರೀತಿ ಕನಕದಾಸರನ್ನಾಗಿರ್ಬೋದು, ವೇಮಣ್ಣನಾಗಿರ್ಬೋದು, ಕೈವರ್ತಾತನಾಗಿರ್ಬೋದು, ಇಂಥ ಮಹಾನ್ ದಾರ್ಶನಿಕರನ್ನ ಅವ್ರನ್ನೇ ಕೂಡ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಬಿಟ್ಟಿಲ್ಲ ಅಂತಂದ್ರೆ ನಮ್ಮನ್ನು ಬಿಡುತ್ತಾ ಅನ್ನತಕ್ಕಂಥದ್ದೇ ದೊಡ್ಡ ಒಂದು ಯಕ್ಷ ಪ್ರಶ್ನೆ ಆಗಿದೆ. ನನ್ಗೆ ಬೇರೆ ಏನು ಗೊತ್ತಿಲ್ಲ. ನನ್ಗೆ ಅನುಭವ, ನಾನು ಯೋಚನೆ ಮಾಡಿರೋದನ್ನ ನಾನು ಹೇಳ್ತೀನಿ. ನಮ್ಮ ದೇಶಕ್ಕೆ ಅಥವಾ ರಾಜ್ಯಕ್ಕಾಗ್ಲಿ ನಾವು ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಅಂತ ಆಗ್ಲಿ ಅಥವಾ ನಾಯಕರು ಅಂತ ಗುರುತಿಸ್ಬೇಕಾದ್ರೆ ಅವರು ಒಂದು ಮತಕ್ಕೆ ನಾವು ಬೆಲೆ ಕಟ್ತೀವಿ. ಆದ್ರೆ ಒಬ್ಬ ವ್ಯಕ್ತಿತ್ವಕ್ಕೆ ನಾವು ಬೆಲೆ ಕಟ್ತಾ ಇಲ್ಲ. ಅದರಲ್ಲಿ ದಲಿತರು, ಮೇಲ್ವರ್ಗ, ಕೀಳ್ವರ್ಗ ತುಂಬಾನೇ ಸೃಷ್ಟಿ ಮಾಡ್ತಾ ಇದೀವಿ. ಅದು ಫಸ್ಟಿನ ಮನುಷ್ಯರಲ್ಲಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ಮನುಷ್ಯರಿಗೆ ಮನುಷ್ಯ ಪೀಳಿಗೆ ಸ್ಟಾರ್ಟ್ ಆದಾಗ ಅವ್ರಿಗೆ ಬಟ್ಟೆ ಧರಿಸಬೇಕು ಅಂತಾನೆ ಗೊತ್ತಿಲ್ಲದೆ ಇದ್ದಾಗ ಈ ಜಾತಿ ಅನ್ನೋದೆಲ್ಲ ಯಾವಾಗ ಸೃಷ್ಟಿ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಇದನ್ನೆಲ್ಲ ಮುಂದುವರಿಸದೆ ಇಲ್ಲಿಗೆ ಕಡೆಗಣಿಸ್ಬೇಕು ಅಂತ ಅನ್ಕೊಂಡು ನಾನು ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡೆ. ಹಾಗೆ ಅನ್ಕೊಂಡಾಗ ಒಂದು ದಿನ ಮುಂಚೆ ಅಷ್ಟೇ ನನ್ನ ಸಂಬಂಧಿಕರಿಗೂ ನಾನು ಹೇಳ್ದೆ. ಆಗ ನನ್ನ ಸಂಬಂಧಿಕರಾಗ್ಬೋದು, ನನ್ನ ಸಹಕುಟುಂಬ, ನನ್ನ ಊರಿನವ್ರು ಆಗ್ಬೋದು, ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಹಾಗೆ ಎಲ್ಲರೂ ಆಗಮಿಸಿ ಏನೋ ಕೆಲಸದಿಂದ ಹೋಗಿದ್ದಾರೆ ಅಷ್ಟೇ. ಅವ್ರಿಗೂ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ತುಂಬಾ ಥ್ಯಾಂಕ್ಸ್. ತುಂಬಾ ಖುಷಿ ಆಗ್ತಿದೆ.